ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ, ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು 6ನೇ ಅಧ್ಯಾಯ ವಚನ 1-7 ಧ್ಯಾನಿಸೋಣ. ಸಪ್ತ ಸಹಾಯಕರು ಪ್ರೇಷಿತರಲ್ಲಿ ಕಾರ್ಯ ಮಾಡಿದ ಪವಿತ್ರಾತ್ಮರ ಕಾರ್ಯಕಲಾಪಗಳು ಹೇಗೆ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಸಪ್ತ ಸಹಾಯಕರಲ್ಲಿ ಕಾರ್ಯ ಮಾಡಿದೆ. ಸಪ್ತ ಸಹಾಯಕರಲ್ಲಿ ಕಾರ್ಯ ಮಾಡಿದ ಅದೇ ಪರಿಶುದ್ಧಾತ್ಮರು ನಮ್ಮಲ್ಲಿಯೂ ಕಾರ್ಯ ಮಾಡಲಿ ಎಂದು ಈ ದಿನ ಜೀವಸ್ವರದ ವಚನ ನಮಗೆ ಅಭಿಷೇಕವಾಗಿ ಮಾರ್ಪಡಿಸುವಂತೆ ಪ್ರಾರ್ಥನೆಯ ಮೂಲಕ ಈ ವಾಕ್ಯವನ್ನು ಆಲಿಸೋಣ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. 6ನೇ ಅಧ್ಯಾಯ. ಇತ್ತ ಭಕ್ತ ವಿಶ್ವಾಸಿಗಳ ಸಂಖ್ಯೆ ಹೆಚ್ಚುತ್ತಾ ಬಂದಿತು. ಆಗ ಗ್ರೀಕ್ ಮಾತನಾಡುತ್ತಾ ಇದ್ದವರು ಹಾಗೂ ಸ್ಥಳೀಯ ಭಾಷೆ ಮಾತನಾಡುತ್ತಿದ್ದವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಯಿತು. ದಿನನಿತ್ಯ ಮಾಡುವ ದೀನ ದಲಿತರ ಸೇವೆಯಲ್ಲಿ ತಮ್ಮ ಕಡೆಯ ವಿಧವೆಯರನ್ನು ಅಲಕ್ಷ್ಯ ಮಾಡಲಾಗುತ್ತದೆ ಎಂದು ಗ್ರೀಕರು ಗೊಣಗುಟ್ಟಿದರು. ಸ್ಥಳೀಯ ಭಾಷೆ ಮತ್ತು ಗ್ರೀಕ್ ಭಾಷೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ. ತಮ್ಮ ಕಡೆಯ ವಿಧವೆಯರನ್ನ ಸರಿಯಾಗಿ ಊಟ ಉಪಚಾರ ವಿಷಯಗಳಲ್ಲಿ ಸರಿಯಾಗಿ ಗಮನ ಹರಿಸುತ್ತಿರಲಿಲ್ಲ ಎಂಬುದಾಗಿ. ದೇವರ ರಾಜ್ಯದಲ್ಲಿ ಅಥವಾ ದೇವರ ಸೇವಾ ಕಾರ್ಯದಲ್ಲಿ ದೇವರು ಯಾವ ಭಾಷೆಗೂ ಸೀಮಿತವಾದವರಲ್ಲ. ಎಲ್ಲ ಭಾಷೆಗಳ ಒಡೆಯ ದೇವರಾಗಿದ್ದಾರೆ. ಸಕಲ ಭಾಷೆಗಳನ್ನ ಉಂಟು ಮಾಡಿದವರು ಪರಿಶುದ್ಧಾತ್ಮರಾಗಿದ್ದಾರೆ. ಅವರವರ ಭಾಷೆಗಳಲ್ಲಿ ಅವರವರಿಗೆ ದೇವರ ಕೃಪೆ ಲಭಿಸಬೇಕೆಂದೇ ಇವತ್ತು ಪವಿತ್ರ ಗ್ರಂಥ 1500ಕ್ಕಿಂತ ಹೆಚ್ಚಾದ ಭಾಷೆಗಳಲ್ಲಿ ಮುದ್ರಿತವಾಗಿದೆ. ಅವರವರ ಭಾಷೆಗಳಲ್ಲಿ ಅವರು ದೇವರನ್ನ ಇನ್ನೂ ಹೆಚ್ಚಾಗಿ ಪಡೆದುಕೊಳ್ಳಲಿ ಎಂಬುದಾಗಿ. ಆದ ಕಾರಣ ದೇವರ ಸೇವೆ ಅಥವಾ ಧರ್ಮ ಕೇಂದ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಭಾಷೆಗಳ ವಿರುದ್ಧ ಜಗಳ, ಹೊಟ್ಟೆಕಿಚ್ಚು, ಭಿನ್ನಾಭಿಪ್ರಾಯ ಉಂಟಾಗಬಾರದು. ಎಲ್ಲರೂ ದೇವರ ಮಕ್ಕಳೇ. ಭಾಷೆಯ ಕುರಿತು ಜಗಳವನ್ನು ಉಂಟು ಮಾಡುವ ವ್ಯಕ್ತಿಯಾದರೂ ಸೈತಾನ ಎಂದು ಪ್ರಕಟಣಾ ಗ್ರಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆ ವಾಕ್ಯವನ್ನು ಓದುವ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ನನ್ರಿ, ಯೇಸುವೆ ಹಾಲೆಲೂಯ, 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 ಹಾಲೆಲೂಯ. ಶರ ಬರ 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 ಬರಿ ಹರಿ 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 ಹರಿಯ. ಪರಿಶುದ್ಧಾತ್ಮರೇ ಬನ್ನಿ, ಪಾವನಾತ್ಮರೇ ಬನ್ನಿ, ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಪ್ರಕಟಣಾ ಗ್ರಂಥ 13ನೇ ಅಧ್ಯಾಯ ವಚನ 7ರಲ್ಲಿ, ಇದಲ್ಲದೆ ದೇವ ಜನರ ವಿರುದ್ಧ ಯುದ್ಧ ಮಾಡಿ ಜಯಗಳಿಸುವಂತೆ ಅದಕ್ಕೆ ಅವಕಾಶವನ್ನು ಕೊಡಲಾಯಿತು. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳ ಮೇಲೆ ಅದಕ್ಕೆ ಅಧಿಕಾರವನ್ನು ನೀಡಲಾಯಿತು. 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವರ ಕುರಿತು ಜಂಬ ಹೇಳಿಕೆಗಳನ್ನು, ದೇವ ದೂಷಣೆಯ ಮಾತುಗಳನ್ನು ಆಡುವುದಕ್ಕೆ ಆ ಮೃಗಕ್ಕೆ ಒಂದು ಬಾಯಿಯನ್ನು ಕೊಡಲಾಗಿತ್ತು. ಸಮುದ್ರದಿಂದ ಎದ್ದು ಬಂದಂತ ಮೃಗ ದೇವರ ದೂಷಣೆಯನ್ನು ಮಾಡುತ್ತಾ ದೇವ ಜನರಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂತ ಮೃಗ, ಅದಕ್ಕೆ ದೇವಜನರ ವಿರುದ್ಧ ಯುದ್ಧ ಮಾಡಿ ಜಯಗಳಿಸುವಂತೆ ಅವಕಾಶ ಕೊಡಲಾಯಿತು. ಸಕಲ ದೇಶ, ಭಾಷೆ, ಕುಲ, ಗೋತ್ರಗಳ ಮೇಲೆ ಅದಕ್ಕೆ ಅಧಿಕಾರವನ್ನು ಕೊಡಲಾಯಿತು. ಸೊ ಭಾಷೆಯ ಮೂಲಕ ಸೈತಾನನು ದೇವಜನರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಉಂಟು ಮಾಡದಂತೆ ಸೈತಾನನ ಕುತಂತ್ರ ಏನೆಂದು ಅರಿತುಕೊಂಡು ದೇವ ಮಕ್ಕಳು ಎಚ್ಚೆತ್ತುಕೊಳ್ಳಬೇಕು. ಇಲ್ಲಿ ಆ ಜನರ ನಡುವೆ ಸಮಸ್ಯೆ ಉಂಟಾದಾಗ ಪ್ರೇಷಿತರು ಒಟ್ಟಾಗಿ ಸಭೆ ಸೇರಿ ಅದಕ್ಕೊಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಆಗ 12 ಮಂದಿ ಪ್ರೇಷಿತರು ಭಕ್ತ ವಿಶ್ವಾಸಿಗಳ ಸಭೆಯನ್ನು ಕರೆದು, ನಾವು
ದೇವರ ವಾಕ್ಯದ ಬೋಧನೆಯನ್ನು ಅವಗಣಿಸಿ ಊಟ ಉಪಚಾರಗಳ ಸೇವೆಯಲ್ಲಿ ಮಗ್ನರಾಗಿರುವುದು ಸರಿಯಲ್ಲ. ಯಾವ ಉದ್ದೇಶಕ್ಕಾಗಿ ದೇವ ಸೇವಕರನ್ನ ದೇವರು ಆಯ್ಕೆ ಮಾಡಿದ್ದರೋ ದೇವರ ಸೇವೆಗಾಗಿ ಅವರನ್ನು ಪ್ರತ್ಯೇಕಿಸಿ ಮೀಸಲಾಗಿಸಿ, ಇವತ್ತು ದೇವರ ಸೇವೆಗಾಗಿ ಆಯ್ಕೆ ಮಾಡಲ್ಪಟ್ಟ ಎಷ್ಟೋ ದೇವ ಸೇವಕರು, ದೇವ ಪ್ರಜೆಗಳು, ರಾಜಯಾಜಕರುಗಳು ಬೇರೆ ನಾನಾ ವಿಧವಾದ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಸಿಲುಕಿ ಅವರು ಮಾಡಬೇಕಾದ ಕೆಲಸ ಕುಂಠಿತವಾಗುವುದನ್ನು ನಾವು ಕಾಣುತ್ತೇವೆ. ಇಲ್ಲಿ ಪೇತ್ರ ಹೇಳುತ್ತಾನೆ, ಊಟ ಉಪಚಾರ ಈ ವಿಷಯಗಳನ್ನ ಕುರಿತು ನೋಡುತ್ತಾ ಇದ್ದರೆ ನಾವು ಮಾಡಬೇಕಾದ ಕೆಲಸದಲ್ಲಿ ಕಮ್ಮಿಯಾಗಿ ಬಿಡುತ್ತದೆ ಅಂತ. ನಾವು ದೇವರ ವಾಕ್ಯದ ಬೋಧನೆಯನ್ನು ಅವಗಣಿಸಿ ನಮ್ಮ ಕೆಲಸ ಏನು? ದೇವರ ವಾಕ್ಯವನ್ನ, ಶುಭ ಸಂದೇಶವನ್ನ ಲೋಕಾಂತ್ಯದವರೆಗೂ ಸಾರಲೇಬೇಕು. ಅದು ಪ್ರಪ್ರಥಮವಾದ ಜವಾಬ್ದಾರಿ. ಆ ಕೆಲಸದ ಜೊತೆ ಬೇರೆ ನಾನಾ ವಿಧವಾದ ಕೆಲಸಗಳಲ್ಲಿ ಸೇರಿಕೊಂಡರೆ ಈ ಬೋಧನೆ ಅವಗಣಿಸಲ್ಪಡುತ್ತದೆ. ಆದುದರಿಂದ ಸಹೋದರರೇ, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು, ಸನ್ಮಾನಿತರು ಆಗಿರುವ 7 ವ್ಯಕ್ತಿಗಳನ್ನು ನಿಮ್ಮಿಂದ ಆರಿಸಿಕೊಳ್ಳಿ. ನಾವು ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸುತ್ತೇವೆ. ಅದ್ಭುತಕರವಾದ ಆಲೋಚನೆ, ಪವಿತ್ರಾತ್ಮ ಭರಿತವಾದ ಆಲೋಚನೆ, ಸತ್ಯದ ಆಲೋಚನೆ, ದ ವಿಸ್ಡಮ್. ಯಾವ ಸಮಯದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕೆಂದು. ಈಗ ಪ್ರೇಷಿತರು ದೇವರ ವಾಕ್ಯ ಸಾರಬೇಕು, ಪ್ರಾರ್ಥನೆ ಮಾಡಬೇಕು, ದೇವರ ಸತ್ಸಂಬಂಧದಲ್ಲಿ ಅವರು ಅಭಿಷೇಕದಲ್ಲಿ ನೆಲೆಗೊಳ್ಳಬೇಕು. ಈ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿ ಅದನ್ನು ಅವಗಣಿಸಬಾರದು ಎಂದು 7 ಮಂದಿಯನ್ನ ಆಯ್ಕೆ ಮಾಡಿ ಆ ಕೆಲಸವನ್ನು ಒಪ್ಪಿಸಲು ತೀರ್ಮಾನ ಮಾಡುತ್ತಾರೆ. ನಾವಾದರೂ ಪ್ರಾರ್ಥನೆಯಲ್ಲೂ ವಾಕ್ಯೋಪದೇಶದಲ್ಲೂ ನಿರತರಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಇವತ್ತು ದೇವರ ಸೇವೆಗಾಗಿ ಆಯ್ಕೆ ಮಾಡಲ್ಪಟ್ಟಿರುವವರನ್ನು ದೇವರ ಸೇವೆಗೆ ಬಿಟ್ಟು ಬಿಡಿ, ಅವರನ್ನು ಮೀಸಲಾಗಿಸಿ, ಅವರನ್ನು ಪ್ರತ್ಯೇಕಿಸಿ ಆ ಶುಶ್ರೂಷೆಯನ್ನ ಮಾಡುವುದಕ್ಕಾಗಿ ಅವರು ಅಭಿಷೇಕಿಸಲ್ಪಟ್ಟಿದ್ದಾರೆ. ಬೇರೆಯವರು ಅದನ್ನು ಮಾಡಲು ಸಾಧ್ಯವಾಗದೇ ಇರಬಹುದು. ಈಗ ನೋಡಿ, ಒಂದು ಗುರು ಯಾಜಕನ ಕೆಲಸವನ್ನ ಮಾಡಲು ನೇಮಕ ಮಾಡಲ್ಪಟ್ಟ ವ್ಯಕ್ತಿ. ಆ ಗುರುನೇ ಅಡಿಗೆ ಮಾಡ್ಕೊಂಡು ಕೂತ್ಕೊಂಡು ಎಲ್ರಿಗೂ ಊಟ ಹಾಕ್ಸಕ್ಕಾಗುತ್ತಾ? ಆದರೆ ಒಬ್ಬ ಅಡಿಗೆ ಭಟ್ಟ ಗುರು ಕೆಲಸ ಮಾಡಕ್ಕಾಗಲ್ಲ. ಆದರೆ ಒಬ್ಬ ಅಡಿಗೆ ಭಟ್ಟನನ್ನು ಆ ಕೆಲಸಕ್ಕಾಗಿ ನೇಮಿಸಿ ಆ ಸೇವೆ, ಅದು ಸಹ ಸೇವೆ. ದೇವರ ರಾಜ್ಯದಲ್ಲಿ, ದೇವರ ಮನೆಯಲ್ಲಿ ಎಲ್ಲವೂ ಸೇವೆಯೇ ಆಗಿದೆ. ಆದ ಕಾರಣ ಇಲ್ಲಿ 7 ಮಂದಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ನಾವಾದರೂ ಪ್ರಾರ್ಥನೆಯಲ್ಲಿ, ವಾಕ್ಯೋಪದೇಶದಲ್ಲಿ ಮಗ್ನರಾಗಿರುತ್ತೇವೆ ಎಂದು ಪೇತ್ರನು ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದನ್ನು ನಾವು ನೋಡುತ್ತೇವೆ. ದೇವರ ಸೇವೆ ಮಾಡುವವರನ್ನ ಅವರ ಸೇವೆಗಾಗಿ ಪ್ರತ್ಯೇಕಿಸಿ, ಮೀಸಲಾಗಿಸಿ, ಅವರನ್ನು ಬಿಟ್ಟು ಬಿಡಿ. ಅದಕ್ಕಾಗಿಯೇ ನೋಡಿ, ಇವತ್ತು ಗುರುಗಳು ಕನ್ಯಾಸ್ತ್ರೀಯರಾಗುವರು ಕುಟುಂಬದಿಂದ ಬೇರ್ಪಟ್ಟು ತಮ್ಮನ್ನೇ ಸಂಪೂರ್ಣವಾಗಿ ಸೇವೆಗೆ ಮೀಸಲಿಡುತ್ತಾರೆ. ಕುಟುಂಬದ ಜಂಜಾಟ, ತಾಯಿ ತಂದೆ ಮಕ್ಕಳು ಎಲ್ಲ, ಸಹೋದರ ಸಹೋದರಿ ಎಲ್ಲವನ್ನ ಬಿಟ್ಟು ಅವರು ಸಂಪೂರ್ಣವಾಗಿ ಯೇಸುವಿಗೆ ಮೀಸಲಾಗಿಸಲ್ಪಡುತ್ತಾರೆ. ಪ್ರೇಷಿತರ ಈ ಸಲಹೆಯನ್ನು ಇಡೀ ಸಭೆ ಅನುಮೋದಿಸಿತು. ಅಂತೆಯೇ ಅಗಾಧ ವಿಶ್ವಾಸವುಳ್ಳವನು, ಪವಿತ್ರಾತ್ಮ ಭರಿತನೂ ಆದ ಸ್ಟೇಫನ, ನೋಡಿ, ಅಯ್ಯೋ ಊಟ ಕೆಲಸಕ್ಕೆ ನಮಗೆ ಕೊಟ್ಟುಬಿಟ್ರು ಅಂತ ಅಲ್ಲಿ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಊಟದ ಕೆಲಸಕ್ಕೆ ಆಯ್ಕೆ ಮಾಡಲ್ಪಟ್ಟ ವ್ಯಕ್ತಿ ಸಹ ಅಗಾಧವಾದ ವಿಶ್ವಾಸ, ಪವಿತ್ರಾತ್ಮ ಭರಿತರಾಗಿದ್ದರು ಎಂದು ದೇವರ ವಾಕ್ಯ ಹೇಳುತ್ತೆ. ಯಾವ ಸೇವೆ ಮಾಡಿದರೂ ಪವಿತ್ರಾತ್ಮರ ಕೃಪೆಯಿಂದ, ಇದು ದೇವರಿಂದ ಪಡೆದುಕೊಂಡ ಶಕ್ತಿ ಎಂದು, ಈ ಸೇವೆ ದೇವರ ಸೇವೆ ಎಂದು, ಅದು ಕೃಪೆಯಿಂದ ಮಾಡುವ ಮನೋಭಾವ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ಅಗಾಧ ವಿಶ್ವಾಸ ಉಳ್ಳವನು, ಪವಿತ್ರಾತ್ಮ ಭರಿತನೂ ಆದ ಸ್ಟೇಫನ, ಫಿಲಿಪ್ಪ, ಪ್ರಕೋರ, ನಿಕನೋರ, ತಿಮೋನ, ಪರ್ಮೇನ, ಯಹೂದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಾಯ ಎಂಬ 7 ಮಂದಿಯನ್ನು ಆರಿಸಿಕೊಂಡರು. ಪ್ರೇಷಿತರ ಮುಂದೆ ಅವರನ್ನು ನಿಲ್ಲಿಸಿದರು. ಪ್ರೇಷಿತರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಿದರು. ದೇವರ ವಾಕ್ಯ ಪ್ರವರ್ಧಿಸತೊಡಗಿತು. ವಿಶ್ವಾಸಿಗಳ ಸಂಖ್ಯೆ ಜೆರುಸಲೇಮಿನಲ್ಲಿ ಬಹಳವಾಗಿ ಹೆಚ್ಚಿತು. ಬಹುಮಂದಿ ಯಾಜಕರೂ ಸಹ ವಿಶ್ವಾಸಕ್ಕೆ ಶರಣಾಗತರಾದರು. ಆ 7 ಮಂದಿಯನ್ನು ಆಯ್ಕೆ ಮಾಡಿ ಅವರ ಶಿರಸ್ಸಿನ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಪ್ರೇಷಿತರು ಯಾವ ಉದ್ದೇಶಕ್ಕಾಗಿ ಅವರನ್ನು ಆಯ್ಕೆ ಮಾಡಲಾಯಿತೋ ಆ ಸೇವೆ ಮಾಡಲು ಅವರಿಗೆ ಬೇಕಾದ ಕೃಪೆಗಾಗಿ ಪ್ರಾರ್ಥನೆ ಮಾಡುವಾಗ ಇನ್ನೂ ಅವರಲ್ಲಿ ಪವಿತ್ರಾತ್ಮರ ಅಭಿಷೇಕ ಹೆಚ್ಚಾಗಿ ಅವರ ಸೇವೆಯನ್ನು ಪ್ರೀತಿಯಿಂದ ಮಾಡಲು ಪ್ರಾರಂಭ ಮಾಡಿದರು.
ನರಪುತ್ರನು ಬಂದಿರುವುದು ಪರರ ಸೇವೆ ಮಾಡುವುದಕ್ಕಾಗಿ. ಸೊ ಅದಕ್ಕೆ ಸಂತ ಪೌಲ ಇನ್ನು ಚೆನ್ನಾಗಿ ಹೇಳ್ತಾರೆ, ಯಾವುದೇ ಸೇವೆಯನ್ನ ಗೊಣಗುಟ್ಟದೆ ಮಾಡಬೇಕು. ಇಡೀ ಶರೀರ ತಲೆ ಆದರೆ ಬಾಯಿಯಲ್ಲಿ, ಇಡೀ ಶರೀರ ಕಣ್ಣಾದರೆ ಕಣ್ಣಿನ ಕೆಲಸ ಯಾರು ಮಾಡೋದು? ಇಡೀ ಶರೀರ ಕೈಯಾದರೆ ಕೈಯ ಕೆಲಸ ಯಾರು ಮಾಡೋದು ಅಲ್ವಾ? ಒಂದು ಶರೀರದಲ್ಲಿ ಅಂಗಾಂಗಗಳು ಹೇಗೆ ಸರಿಯಾಗಿ ಜೋಡಣೆ ಮಾಡಲ್ಪಟ್ಟಿದೆಯೋ, ಸಭೆಯಲ್ಲಿ, ದೇವರ ಸೇವೆಯಲ್ಲಿ, ದೇವರ ಕಾರ್ಯದಲ್ಲಿ ಎಲ್ಲರಿಗೂ ನಿರ್ದಿಷ್ಟವಾದ ಒಂದೊಂದು ಕೆಲಸಗಳು, ಒಂದೊಂದು ಕೃಪೆಗಳನ್ನು ಕೊಟ್ಟು ಇಡೀ ಶರೀರ ಒಟ್ಟಾಗಿ ದುಡಿಯುವಂತೆ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಮಾಡುವಾಗ ಸಭೆ ಹೆಚ್ಚು ಬೆಳೆಯಿತು, ದೇವರ ವಾಕ್ಯ ಪ್ರವರ್ಧಿಸತೊಡಗಿತು. ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ದೇವರ ರಾಜ್ಯದಲ್ಲಿ ಯಾವ ಸೇವೆಯನ್ನು ತಿರಸ್ಕರಿಸದೆ ಪ್ರೀತಿಯಿಂದಲೂ ಕೃಪೆಯಿಂದಲೂ ತಾಳ್ಮೆಯಿಂದಲೂ ಮಾಡುವಂತ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ದೇವರು ಪಕ್ಷಪಾತಿ ಅಲ್ಲ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ನಿಮ್ಮನ್ನು ಕರೆದ ದೇವರನ್ನು ಮೆಚ್ಚಿಸುವುದಕ್ಕಾಗಿ ನೀವು ಮಾಡುವ ಕೆಲಸದಲ್ಲಿ ನಂಬಿಗಸ್ತರಾಗಿ ಪ್ರಾಮಾಣಿಕರಾಗಿ ಸೇವೆ ಮಾಡುವಂತ ಸೇವಾ ಮನೋಭಾವ ನಮ್ಮೆಲ್ಲರಿಗೂ ಲಭಿಸಲಿ. ವಿಶೇಷವಾಗಿ ಪೇತ್ರ ಮತ್ತು ಶಿಷ್ಯರು ಹೇಗೆ ದೇವರ ವಾಕ್ಯ ಪ್ರಬೋಧನೆಯಲ್ಲೂ ಪ್ರಾರ್ಥನೆ ಮಾಡುವುದರಲ್ಲೂ ತಮ್ಮನ್ನು ತಾವೇ ಪ್ರತ್ಯೇಕಿಸಿಕೊಂಡರು, ದೇವ ಸೇವಕರು ಪ್ರಾಪಂಚಿಕವಾದ ಜಂಜಾಟಗಳಿಂದ ಬಿಡುಗಡೆ ಹೊಂದಿ ತಮ್ಮನ್ನೇ ತಾವು ಸಂಪೂರ್ಣವಾಗಿ ಸೇವೆಗೋಸ್ಕರ ಪ್ರತ್ಯೇಕಿಸಲ್ಪಡಲಿ. ವಿಶೇಷವಾಗಿ ಎಲ್ಲ ಗುರುಗಳು, ಕನ್ಯಾಸ್ತ್ರೀಯರು, ಯಾಜಕರು ಅವರ ಸಂರಕ್ಷಣೆ, ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಅವರು ಹೆಚ್ಚಾದ ಕೃಪೆಯಿಂದ ತುಂಬಿ ಧರ್ಮಸಭೆಯನ್ನು ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲು ಬೇಕಾದ ಅಭಿಷೇಕ ಅವರಲ್ಲಿ ಕಾರ್ಯ ಮಾಡುವಂತಾಗಲಿ. ಪೇತ್ರ ಮತ್ತು ಶಿಷ್ಯರಿಗೆ ಹೇಗೆ ಸಪ್ತ ಸಹಾಯಕರು ಜೊತೆಗಿದ್ದು ಸುವಾರ್ತೆಯನ್ನು ಸಾರುವುದರಲ್ಲಿ ಸಹಾಯ ಮಾಡಿದ್ದರು, ಅದೇ ರೀತಿ ಧರ್ಮ ಕೇಂದ್ರದಲ್ಲಿ ನಾನಾ ವಿಧವಾದ ಸಂಸ್ಥೆಗಳು, ಮರಿಯನ್ ಸೇನೆ, ವಿನ್ಸೆಂಟ್ ಡಿ ಪಾಲ್ ಸೊಸೈಟಿ, ಪ್ರಾರ್ಥನಾ ತಂಡಗಳು, ಎಲ್ಲ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಗುರುಗಳೊಟ್ಟಿಗೆ ಕೈ ಜೋಡಿಸಿ ಆ ಧರ್ಮ ಕೇಂದ್ರದ ಅಭಿವೃದ್ಧಿಗೆ, ಏಳಿಗೆಗೆ ದುಡಿಯುವಂತೆ ಒಂದು ಪವಿತ್ರಾತ್ಮರ ಅಭಿಷೇಕ ನಮಗೆ ಲಭಿಸಲಿ. ಈ ಸಮಯದಲ್ಲಿ ಕುಟುಂಬಗಳಲ್ಲಿ ಸಹ ಪರಸ್ಪರ ಪ್ರೀತಿ, ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಐಕ್ಯತೆಯಲ್ಲಿ ಒಂದು ಶರೀರದ ಎಲ್ಲ ಅಂಗಾಂಗಗಳು ಒಟ್ಟಾಗಿ ಸೇರಿ ದುಡಿಯುವಾಗ ಇಡೀ ಶರೀರ ಆರೋಗ್ಯಕರವಾಗಿ ಸುಕ್ಷೇಮಕರವಾಗಿರುವಂತೆ ಕುಟುಂಬ ಮತ್ತು ಧರ್ಮಸಭೆ ಅಭಿಷೇಕದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.